ನೀವು ಹಾಯ್ ಮಾಡ್ತೀರಾ ವಿಡಿಯೋಗೊಂದು? ನೀವು ಮಾಡಿ. ದಿವ್ಯಾ ಅಂತ ಮಂಕಿ ಆಯಿತು ಇವರ ಊರು ಬಂದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಿಮಗೆ ನನ್ನ ಮುಖದಲ್ಲಿ ಏನಾದರೂ ಒಂದು ಚೇಂಜಸ್ ಕಾಣಿಸ್ತಾ ಉಂಟಾ? ಏನೋ ಒಂದು ಪಕ್ಕ ಚೇಂಜ್ ಆಗಿದೆ, ಆದರೆ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳೋದಿಲ್ಲ, ನಾಳೆ ನಾಡಿದ್ದು ಅದರ ಒಂದು ವೀಡಿಯೋದಲ್ಲಿ ಹೇಳಿರ್ತೀನಿ ಆಯಿತಾ. ಏನು ಚೇಂಜಸ್ ಅಂತ ನೋಡಿಬಿಟ್ಟು ಕಾಮೆಂಟ್ ಮಾಡಿ. ಸೊ ನನಗದು ಸ್ವಲ್ಪ ಸ್ಪೆಷಲ್, ಏಕೆಂದರೆ ಹಾಗೇ ಏನು ಹೇಳೋದಿಲ್ಲ, ಹಿಂಟ್ಗಳನ್ನೆಲ್ಲ ಕೊಡೋದಿಲ್ಲ. ಸೊ ನಿಮಗೆಲ್ಲ ಕಾಮನ್ ಆಗಿರ್ಬೋದು ಕೆಲವೊಬ್ಬರಿಗೆ, ನನಗೆ ಸ್ವಲ್ಪ ಸ್ಪೆಷಲ್ಲೇ, ಹಾಗಾಗಿ ವ್ಲೋಗಲ್ಲಿ ಕೇಳ್ತಾ ಇದ್ದೀನಿ ಆಯಿತಾ. ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆಯೇ ಇವಾಗ ರೆಡಿಯಾಗಿದ್ದೀನಿ, ಮತ್ತು ಇದೊಂದು ಕುರ್ತಾ ಹಾಕ್ಕೊಂಡಿದ್ದೀನಿ, ಆನ್ಲೈನಿಂದ ತರಿಸ್ಕೊಂಡಿದ್ದು. ಸೊ ಪಿಸ್ತಾ ಕಲರ್ ಬಂದು ಇದು ತುಂಬ ದಿನ ಆಗಿತ್ತು ಹಾಕಿದ್ದೀನಿ, ಮತ್ತು ಹೊಸ ಕುರ್ತಾ ಕೂಡ ಹೌದು. ಮತ್ತು ಅಮ್ಮ ರೆಡಿ ಆಗ್ತಾ ಇದ್ದಾರೆ. ನಾವು ಇವತ್ತು ನಮ್ಮೂರು ಒಂದು ಹುಡುಗಿದು ಮದುವೆ ಉಂಟು ನಾಳೆ. ಇವತ್ತಿನ ದಿನ ಬಳೆ ಶಾಸ್ತ್ರ ಮತ್ತು ಅರಿಶಿನ ಶಾಸ್ತ್ರ ಉಂಟು, ಹಾಗಾಗಿ ಕರಿಯೋಲೆ ಇದೆ, ಅದಕ್ಕಾಗಿ ಹೊರಟಿದ್ದೀವಿ. ಸೊ ಮನೆ ಹತ್ರನೇ ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗಬೇಕು, ಬೈಕ್ ಕೂಡ ಹೋಗ್ತದೆ. ಆ ದಾರಿಯಲ್ಲಿ ಹೋದರೆ ನಮಗೆ ತುಂಬ ತುಂಬ ದೂರ ಮತ್ತು ಸುತ್ತಾಕಿ ಹೋಗಬೇಕಾಗ್ತದೆ. ಹಾಗಾಗಿ ನಾವು ನಡ್ಕೊಂಡೇ ಹೋಗಿಬಿಡ್ತೀವಿ. ಮತ್ತು ಈಗ ಇಟ್ಟುಮೋನ ಹೆಂಡತಿ ಕೂಡ ಬರ್ತಾರೆ, ಅಂದರೆ ಅಜ್ಜಪ್ಪನ ಮನೆಗೆ ಹೋಗಿ ಅತ್ತೆ ಕರ್ಕೊಂಡು ಅಲ್ಲಿಂದ ಹೋಗೋದು ಅಂತ ಫಿಕ್ಸ್ ಆಗಿದ್ದೀವಿ. ಈಗ ಅಮ್ಮ ರೆಡಿಯಾಗಿ ಬಂದ ಮೇಲೆ ಹೊರಡೋದಷ್ಟೇ, ಒಂದು 5-10 ನಿಮಿಷ ಅಷ್ಟೇ. ಮತ್ತು ತುಂಬ ಮೋಡ ನೋಡಿ, ಮತ್ತು ನೆಲ ಎಲ್ಲ ಫುಲ್ ಬೇವ್ರು ಬಿಟ್ಟಿದೆ ಮನೆಯಲ್ಲಿ. ಮಳೆ ಬರ್ತದೇನೋ ಅಂತ ಅನಿಸ್ತಾ ಇದೆ. ನಮ್ಮ ಮನೇಲಿ ಯಾವಾಗಲೂ ನೆಲ ಬೇವ್ರುತ್ತೆ ಅಂತಂದರೆ ಮಳೆ ಬರ್ತದೆ ಅನ್ನೋ ಮುನ್ಸೂಚನೆ ಆಯಿತಾ. ಸೊ ನಮ್ಮದೆಲ್ಲ ಅಡಿಕೆ ಕೊಯ್ಲು ಆಗಿ ಅಡಿಕೆಗಳನ್ನೆಲ್ಲ ಒಣಗಿಸಿದ್ರಿ. ಈಗ ಮಳೆ ಬಂತಂತಂದರೆ ತುಂಬ ಕಷ್ಟ ಆಗುತ್ತೆ. ಹಾಗೆಯೇ ಬನ್ನಿ, ಇವತ್ತಿನ ದಿನ ಅರಿಶಿನ ಶಾಸ್ತ್ರ ಹೆಂಗಾಗ್ತದೆ ಅಂತ. ಈಗ ಟೈಮ್ 12 ಗಂಟೆ ಆಗಿದೆ. ಅಲ್ಲಿ ಯಾವ್ಯಾವ ಕಾರ್ಯಕ್ರಮ ಆಗ್ತಾಯಿದೆ ಅಂತ ನನಗಂತೂ ಗೊತ್ತಿಲ್ಲ, ನೋಡೋಣ. ಅಲ್ಲಿ ಹೋಗಿ ಏನೆಲ್ಲ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಬರೋದು. ಹಾಗೆ ನಾನು ಇವತ್ತು ಅಲ್ಲಿಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ಆಯಿತಾ. ಚಿಕ್ಕವಳಿದ್ದವಾಗ ಯಾವಾಗ ಒಂದು ಸಾರಿ ಹೋಗಿದ್ದೆ ಅವ್ರ ಮನೆಗೆ, ಅದಾದಮೇಲೆ ನನಗೆ ನೆನಪಿಲ್ಲ ಹೋಗಿರೋದು. ಇವತ್ತಿನ ದಿನ ನೋಡ್ಕೊಂಡು ತುಂಬ ಸರಿ ಹೇಳ್ತಾಯಿದ್ರು ಬಾ 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 ಅಂತ, ನನಗೆ ಮಾತ್ರ ಹೋಗೋದಕ್ಕಾಗ್ತಾ ಇರಲಿಲ್ಲಾಗಿತ್ತು. ಸೊ ಇವತ್ತಿನ ದಿನ ಕಾಲ ಕೂಡ ಬಂದಿದೆ. ನಿಮ್ಮನ್ನು ಕೂಡ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ, ಬನ್ನಿ ಹೋಗಿ ಬರುವ. ನೋಡಿ, ತೋಟದಲ್ಲೇ ನಾವಿದು ಮುರುಗೋಳೆಲ್ಲ ತಂದಿದೆ ಮಗೆ. ನಡಿ, ಬೇಕಿ ಬಂದ. ಎಂತದ ಮಳ, ಬೇಕಿ ಮಳ, ಬೇಕೆ ಬಾ. ಬರ ಬೇಕೆ ಬಾ. ಯಾರು ಕುರ್ಸಿಕ್ಲಿಲ್ವಾ? ಹೆಸರು ಕಾಳು. ಹಾಂ, ಬಟಾಣಿ ಕಾಳು, ಬಾವಡಿ ಕಾಳಲ್ಲ. ಇದು ಮದುವೆ ನಡೀತಾ ಇರೋ ಮನೆ, ಗಣೇಶ ಅಣ್ಣನ ಮನೆ. ಸೊ ಅವರಿಗೆ 2 ಜನ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಮಗಳ ಮದುವೆಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೇ ಇವತ್ತು ಬಳೆ ಶಾಸ್ತ್ರನ ಇಟ್ಕೊಂಡಿದ್ದಾರೆ. ಸೊ ನಾವು ಹೋಗುವಷ್ಟರಲ್ಲಿ ಮದುಮಗಳದ್ದು, ಆಮೇಲೆ ಅವ್ರ ಮನೆಯವ್ರದ್ದು, ಅವ್ರ ಸಂಬಂಧಿಕರದ್ದು ಎಲ್ಲರದ್ದು ಕೂಡ ಬಳೆ ಎಲ್ಲ ಹಾಕಾಗಿತ್ತು. ಅರಿಶಿನ ಶಾಸ್ತ್ರ ಇಲ್ಲವಂತೆ, ಬಳೆ ಶಾಸ್ತ್ರ ಮಾತ್ರ ಇಟ್ಕೊಂಡಿದ್ದಾರೆ. ಮತ್ತು
ನಾಂದಿ ಕಾರ್ಯಕ್ರಮ ಈ ಥರದನ್ನೆಲ್ಲ ಮಾಡಿದ್ದಾರೆ. ಮತ್ತು ಅರಿಶಿಣ ಶಾಸ್ತ್ರವನ್ನು ಕೂಡ ಮಾಡಿದ್ರೆ 3 ಶಾಸ್ತ್ರ ಆದಾಗ ಆಗ್ತದೆ ಅಂತ ಅಂದ್ಬಿಟ್ಟು ಅರಿಶಿಣ ಶಾಸ್ತ್ರವನ್ನು ಮದುವೆ ದಿನ ಬೆಳಿಗ್ಗೆನೇ ಮಾಡ್ತಾರಂತೆ. ಹಾಗಾಗಿ ಬಳೆ ಶಾಸ್ತ್ರ ಮಾತ್ರ ಸಿಕ್ತು ನಮಗೆ. ಮತ್ತು ಬಂದವರು ಎಲ್ರಿಗೂ ಕೂಡ ಬಳೆಯನ್ನೆಲ್ಲ ಹಾಕುವಂಥದ್ದು ಶಾಸ್ತ್ರ ಇಟ್ಟಿದ್ರು. ಸೊ ನಮ್ಮ ಅತ್ತೆ ಆಮೇಲೆ ಅಮ್ಮ ಎಲ್ಲರೂ ಕೂಡ ಬಳೆಯನ್ನೆಲ್ಲ ಹಾಕ್ಕೊಂಡ್ರು. ಅದಾದಮೇಲೆ ಊಟಕ್ಕೆ ಬಡಿಸಿದ್ರು. ಊಟ ಮಾಡಿಕೊಂಡು ಸೀದಾ ಅಲ್ಲಿಂದ ಮತ್ತೆ ಮನೆ ಕಡೆ ಬಂದ್ವಿ ನಾವು. ಮತ್ತು ಇವರು ಬಳೆ ಇಡುವವರು ನಮ್ಮ ಹೊನ್ನಾವರ ತಾಲೂಕಿನ ಕವಲಕ್ಕಿ ಊರಿನವರು. ಇವ್ರದ್ದು ಒಂದು ಶಾಪ್ ಇದೆಯಂತೆ, ಚೆನ್ನಕೇಶವ ಫ್ಯಾಷನ್ ಅಂತಂದ್ಬಿಟ್ಟು ಕವಲಕ್ಕಿಯಲ್ಲಿ ಶಾಪ್ ಇದೆಯಂತೆ. ನಾನಂತೂ ನೋಡಿಲ್ಲ ಇನ್ನುವರೆಗೂ. ಸೊ ಇಲ್ಲಿಗೆ ಹೋದಾಗಲೇ ನನಗೆ ಗೊತ್ತಾಯಿತು ಇವರು ಕವಲಕ್ಕಿಯಲ್ಲಿ ಶಾಪ್ ಉಂಟು. ಅವರು ಈ ಕಡೆ ಈ ಥರ ತುಂಬ ಕಡಿಮೆ ಅಂತೆ ಬಳೆ ಹಾಕೋದಕ್ಕೆಲ್ಲ ಹೋಗೋದು. ಮತ್ತೇನಂತಂದರೆ ಇದು ಪರಿಚಯ ಇರೋದ್ರಿಂದ ಇಲ್ಲಿಗೆ ಬಂದಿದ್ದಾರಂತೆ. ಸೊ ಇದು ಬಳೆಯೆಲ್ಲ ಯಾವ ರೀತಿ ಚಾರ್ಜ್ ಮಾಡ್ತೀರಂತೆಲ್ಲ ನಾನು ಕೇಳಿದೆ. ಆಮೇಲೆ ಅವ್ರ ಶಾಪಲ್ಲಾದರೆ 1 ಡಜನ್ಗೆ 120 ರೂಪಾಯಿನಂತೆ. ಮತ್ತು ಈ ಥರ ಮದುವೆ ಫಂಕ್ಷನ್ಗಳಲ್ಲೆಲ್ಲ ಬಂದು ಹಾಕಿದರೆ 140 ರೂಪಾಯಿಯನ್ನು ಚಾರ್ಜ್ ಮಾಡ್ತೀವಿ 1 ಡಜನ್ಗೆ ಅಂತ ಹೇಳಿದರು. ಮತ್ತು ಇಲ್ಲಿ ಮನೆಯವರೇನೋ ಹೇಳಿದ್ರಂದೆ, ಯಾರೇ ಬಂದು ಬಳೆ ಹಾಕ್ಸ್ಕೊಂಡ್ರೂ ಕೂಡ ಅವರಿಗೆ 1 ಡಜನ್ 1.5 ಡಜನ್ ಒಂದೊಂದು ಕೈಗೆ ಹಾಕಿ ಅಂತ ಹೇಳಿದ್ರಂತೆ. ಹಾಗಾಗಿ ನಮ್ಮ ಅಮ್ಮನಿಗೆಲ್ಲ 1 ಡಜನ್ನು, ಒಂದು ಕೈಗೆ 1 ಡಜನ್ನು ಅಂದರೆ ಒಬ್ಬರಿಗೆ 2 ಡಜನ್ ಮೇಲ್ಗಡೆ ಬಳೆಯನ್ನು ಹಾಕಿಯೇ ಕೊಡ್ತಾಯಿದ್ರು. ಸೊ ಈ ಥರ ಎಲ್ಲ ಇತ್ತು. ಹಾಗೆಯೇ ನಮ್ಮ ಕಡೆ ಎಲ್ಲ ಅಷ್ಟೇ, ಹುಡುಗನ ಮದುವೆ ಆಗಲಿ ಮತ್ತು ಹುಡುಗಿನ ಮದುವೆ ಆದ್ರೂ ಕೂಡ ಮೊದಲಿನ ದಿನ ಬಳೆ ಶಾಸ್ತ್ರ ಅಂತೆಲ್ಲ ಮಾಡ್ತಾರೆ. ಯಾರ್ಯಾರು ಗೆಸ್ಟ್ಗಳೆಲ್ಲ ಬರ್ತಾರೆ ನೋಡಿ ಅವರಿಗೆಲ್ಲ ಬಳೆ ಹಾಕ್ಸೋದು ಈ ಥರ ಎಲ್ಲ ಮಾಡ್ತಾರೆ ಹೊರಗಡೆಯಿಂದ ಜನರನ್ನು ಕರೆಸಿ. ಹಾಗೆಯೇ ನೋಡಿ ಈ ಥರ ಎಲ್ಲ ಮೇಲ್ಗಡೆಗೆ ಚಪ್ರವನ್ನೆಲ್ಲ ಒಂಥರ ಪತಾಕೆಯನ್ನೆಲ್ಲ ತೂಗಿ ಡೆಕೋರೇಷನ್ ಮಾಡಿದರು. ಆಮೇಲೆ ತಾಳೆಗರಿಯಿಂದ ಚಪ್ರವನ್ನೆಲ್ಲ ಹಾಕಿದ್ರು. ಸೊ ಈ ಥರ ಎಲ್ಲ ನೋಡಿ ನಮ್ಮ ಹಳ್ಳಿ ಕಡೆಗೆ ಮದುವೆ ನಡೀತಾ ಉಂಟು. ಹಾಗೆಯೇ ಮತ್ತು ಊಟದ ವ್ಯವಸ್ಥೆ ಕೂಡ ಇತ್ತು. ತರಕಾರಿ ಸಾರು, ಆಮೇಲೆ ಕ್ಯಾಬೇಜ್ ಪಲ್ಯ, ಬಿಸಿ ಬಿಸಿ ಊಟ, ಆಮೇಲೆ ಲಾಡು ಕೊಟ್ಟಿದ್ದರು, ಬೂಂದಿ ಲಾಡು. ಸೊ ಇದನ್ನೆಲ್ಲ ತಿಂದ್ಕೊಂಡು ನಾವು ಮತ್ತೆ ಮನೆ ಕಡೆ ಬಂದ್ವಿ. ನೋಡಿ ಮದುವೆ ಮನೆ ಈ ಥರ ಉಂಟು. ತೋಟದಲ್ಲಿರುವಂಥ ಮನೆ, ಕಾಡಿನ ಮಧ್ಯೆ ಇರುವಂಥ ಮನೆ. ನಮ್ಮ ಹಳ್ಳಿ ಕಡೆಲ್ಲ ಇದೇ ರೀತಿ ಇರೋದು ನೋಡಿ. ಹಾಗಾಗಿ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮೂರು ಹುಡುಗಿ ಮದುವೆ, ನಿನ್ನೆ ಬಳೆ ಶಾಸ್ತ್ರ ಆಯಿತು. ನೀವೆಲ್ಲರೂ ಕೂಡ ನೋಡ್ಕೊಂಡು ಬರ್ತೀರಾ. ಹಾಗೆಯೇ ಇವತ್ತಿನ ದಿನ ಮದುವೆ. ನಾನು ಅಮ್ಮ ಮತ್ತು ಅಣ್ಣ 3 ಹೋಗ್ತಾಯಿದ್ದೀವಿ ಮದುವೆಗೆ. ಸೊ ದಾದ ಮನೆ ಇಲ್ಲೇ ಆಯಿತಾ, ಊರ ಕಡೆ ಎಲ್ಲ ಟೆಂಪೋ ವ್ಯವಸ್ಥೆ ಇದೆ, ಅದಕ್ಕೇ ಹೋಗಿ ಬರುವಂತ ಇದ್ದೀವಿ. ಡೈಲಿ ಬೈಕ್ ತಗೊಂಡು ತಿರುಗಿ ಬೇಜಾರು ಬಂದುಬಿಟ್ಟಿದೆ. ಹಂಗಾಗಿ ಇವತ್ತಿನ ದಿನ ಬೈಕ್ ಬೇಡ, ಗಾಡಿಯಲ್ಲಿ ಹೋಗಿ ಬರುವಂತ ಡಿಸೈಡ್ ಮಾಡಿದ್ವಿ. ಮತ್ತು ಹೊನ್ನಾವರಕ್ಕೂ ಕೂಡ ಹೋಗಿ ಬರೋದುಂಟು ನನಗೆ. ಸೊ ಆಮೇಲೆ ಅಲ್ಲಿಂದ ಬಸ್ಸಿಗೆ ಹೋಗಿ ಬಂದ್ರಾಯ್ತು ಅಂತ ಡಿಸೈಡ್ ಮಾಡ್ಕೊಂಡು ಈಗ ಹೊಂಟಿದ್ದೀವಿ. ನೋಡೋಣ ನಮ್ಮೂರು ಹುಡುಗಿ ಮದುವೆ ಹೆಂಗಾಗ್ತದೆ ಅಂತ ಆಯಿತಾ. ಇವತ್ತಿನ ದಿನ ಅಂದರೆ ನಿನ್ನೆ ಬಳೆ ಶಾಸ್ತ್ರದ ದಿನ ಹುಡುಗಿಯನ್ನೆಲ್ಲ ತೋರಿಸ್ತಿಲ್ಲ ನಾನು ವೀಡಿಯೋದಲ್ಲಿ. ಸೊ ಇವತ್ತಿನ ದಿನವೇ ಮದುವೆ ಡ್ರೆಸ್ಸಲ್ಲಿ ಗ್ರ್ಯಾಂಡಾಗಿ ತೋರಿಸುವಂತ ಅಂದ್ಕೊಂಡಿದ್ದೀನಿ. ಮತ್ತು ನಿನ್ನೆ ನಾವು ಹೋಗೋಷ್ಟರಲ್ಲಿ ಬಳೆ ಶಾಸ್ತ್ರ ಎಲ್ಲ ಆಗಿಬಿಟ್ಟಿತ್ತು ಮದುಮಗಳದು. ಹಾಗೆಯೇ ಇವತ್ತಿನ ದಿನ ಹೇಗೆ ಮದುವೆ ಇರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ನೋಡಿ ಫ್ರೆಂಡ್ಸ್, ಈ ಗಾಡಿಯಲ್ಲಿ ನಾವು ಬಂದಿದ್ದು. ಯಾರ್ಯಾರು ಬಂದಿದ್ದೀವಿ ಅಂತ ನೋಡೋಣ. ವಸಂತಕ್ಕ ಹಾಯ್, ಅಮ್ಮ ಹಾಯ್, ಜಯಂತಕ್ಕ ಎಲ್ಲ ಹಾಯ್ ಮಾಡಿ ಬನ್ನಿ ಪಟ ಕಡೆಗೆ. ಗೌರಕ್ಕಲ್ಲ ನಿಮ್ಮ, ಹಾಂ ಗೌರಕ್ಕ ಅಂತ, ಇವರು ನಮ್ಮೂರಿನವರು. ಆಮೇಲೆ ಅಮ್ಮ ಹಾಯ್, ಇವರೊಬ್ಬರು. ಬನ್ನಿ ಹಿಂದಿದ್ದರು ಪಟ ನಾಡಿಷ್ಟನ್ನ ಬಂದಿದ್ದೀವಿ. ಮದುವೆ ಇರೋದು ಬಾಳೆಗದ್ದೆ ದೇವಸ್ಥಾನದಲ್ಲಿ. ಇವರು ನಮ್ಮ ಅತ್ತೆ ಸೊಸೆ ವಿಜಯಕ್ಕ. ಇವರು ನಮ್ಮ ಅತ್ತಿಗೆ ಸುರೇಖ. ವೀಣಕ್ಕ ಹಾಯ್, ಪಟ್ರಣ್ಣ ಹಾಯ್. ಹಿಂಗೆ ನೋಡಿ ಹುಡುಗನ ಕರ್ಕ ಬರೋದಿಕ್ಕೆ ಹೋಗ್ತಾ ಇದ್ದಾರೆ.
ಮುಗಿಸಿ ಹೊನ್ನವರಕ್ಕೆ ಬಂದಿದ್ದೆ. ಇಲ್ಲಿ ನನ್ನ ಡಿಗ್ರಿ ಫ್ರೆಂಡ್ ಸಿಕ್ಕಿದ್ಲು ದಿವ್ಯಾ ಅಂತ. ಮಂಕಿ ಆಯಿತು ಇವರ ಊರು ಬಂದು. ಹಾಯ್ ಮಾಡ ದಿವ್ಯಾ. ಮತ್ತು ನಾನು ಯೂಟ್ಯೂಬ್ ಮಾಡಿದೆ ಅಂತ ಗೊತ್ತಿತ್ತೆ ನಿಮಗೆ? ಇಲ್ಲ. ಸೊ ನನ್ನ ಫ್ರೆಂಡ್ಗೆ ಗೊತ್ತಿಲ್ಲಾಗಿತ್ತು, ಇವಾಗ ಸಿಕ್ಕಿದ್ಲು, ಪರಿಚಯ ಮಾಡಿಸಿದ್ದೀನಿ ಯೂಟ್ಯೂಬಿಂದ. ಹಾಗೆ ಡೈಲಿ ನೋಡೋ ಬ್ಲಾಗ್ಸ್ ಬರ್ತದೆ. ಹಾಂ, ಓಕೆ ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಮದುವೆ ಮನೆಯಲ್ಲಿ ಅರ್ಜೆಂಟಲ್ಲಿ ಊಟ ಮಾಡ್ಕೊಂಡು ಹಾಗೇನೆ ನನಗೆ ಹೊನ್ನವರದಲ್ಲಿ ಒಂದು 2-3 ಐಟಮ್ಗಳನ್ನ ತಗೊಂಡಿತ್ತು. ಹಾಗಾಗಿ ಹೊನ್ನವರಕ್ಕೆ ಹೋಗಿ 2 ಗಂಟೆ ಬಸ್ಸಿಗೆ ಬಂದು ಈಗ 3 ಗಂಟೆಗೆ ಮನೆ ರೀಚ್ ಆದೆ. ಸೊ ಇವತ್ತಿನ ವಿಡಿಯೋ ಇಷ್ಟವಾದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಹಾಕುವಂಥ ಪ್ರತಿದಿನ ಬರುವಂಥ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಸಿಗುವ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.